ನಾವು ದಿನಾಂಕ 22/4/2026 ಬುಧವಾರ ಇವತ್ತು ನಾವೇನು ಈ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದಿಂದ ಹೋರಾಟ ಅಂದ್ಕೊಂಡಿದ್ದೀವಿ. ಇದರ ಉದ್ದೇಶ ಒಂದೇ, ಏನು ಹಿಂದೆ ಅಬ್ಕಾರಿ ನಿರೀಕ್ಷಕರಾಗಿರುತ್ತ ರಮಾಮಣಿಯವರು KJP ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ವೇಲೂರು ನಿವಾಸಿಗಳಾದ ನಾಗರಾಜು ಮತ್ತು ಕಿಶೋರ್ ಎಂಬುವರು ಒಂದು 2 ಏನೋ ಮದ್ಯದ ಟೆಟ್ರಾ ಪ್ಯಾಕೆಟ್ ತಗೊಂಡು ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಹೋಗುತ್ತ ಸಂದರ್ಭದಲ್ಲಿ ಅಲ್ಲಿ ರೈಲ್ವೆ ಪೊಲೀಸರು ಅವ್ರನ್ನ ಹಿಡಿದು ಬೂಟ್ಕಾಲ ಪ್ಲಾಟ್ಫಾರ್ಮ್ ನಂಬರ್ 3ನಲ್ಲಿ ಕ್ಯಾಂಟೀನಲ್ಲಿ ಬೂಟ್ಕಾಲೆಲ್ಲ ಒದ್ದು ಅವರನ್ನು ಮತ್ತೆ ಇವರು ರಮಾಮಣಿಯವರು ಖಾಸಗಿ ವ್ಯಕ್ತಿಗಳನ್ನ ಕರ್ಕೊಂಡು KJP ಕೃಷ್ಣವರಂ ಜಾಗದಲ್ಲಿ ಅಲ್ಲಿ ಇವರೇ 20 ಅಮೃತ ಬ್ರಾಂಡ್ ಅಂತ ಬಾಟ್ಲುಗಳನ್ನ ಇಟ್ಟು ಅಲ್ಲಿ ಏನು ಮಾಡ್ತಾರೆ, ಇವ್ರನ್ನ ಫೇಕ್ FIR ಹಾಕಿ ಜೈಲಿಗೆ ಕಳಿಸ್ತಾರೆ. ಪಾಪ ಯಾರು ದಲಿತ ಜನಾಂಗದವರು, ವೇಲೂರು ನಿವಾಸಿಗಳು, ತಮಿಳುನಾಡು ಜನ. ನನಗೆ ಭಾಳ ಬೇಕಾಗಿರ್ತಕ್ಕ ನನ್ನ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದಲ್ಲಿ ಅವರು ಕಾರ್ಯಕರ್ತರಿದ್ದಾರೆ. ಸೊ ಹಂಗಾಗಿ ನಾನು ಆಮೇಲೆ ಹೋಗಿ ಏನು ಮಾಡ್ತೀನಿ, ಏನು ವಿಚಾರಗಳೆಲ್ಲ ತಿಳ್ಕೊಂಡು ಹೋದಾಗ ಇವರು ಅಲ್ಲಿ ಏನು ಮಾಜಾರ್ ರಿಪೋರ್ಟ್ ಇದು ಮಾಡ್ತಾರೋ ಆ ಮಾಜಾರೆಲ್ಲ ಫೇಕ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಕಚೇರಿಯಲ್ಲೇ ಇರ್ತಾರೆ, ಯಾರೋ ಇವರು ಸಿಬ್ಬಂದಿ ಮತ್ತು ಇವರು ಏನು ಆರೋಪಿಗಳಿದ್ದಾರೆ ಇವ್ರನ್ನ ಎಲ್ಲ. ಆಮೇಲೆ ನಾನು ಇಟ್ಕೊಂಡು ಇವ್ರಿಗೆ ಕಂಪ್ಲೇಂಟ್ ಒಂದು ಮಾಡ್ತೀನಿ ಸರ್, ಯಾರು DSPಗೆ. ಅವರು ಏನು ಆ್ಯಕ್ಷನ್ ತೊಗೊಳ್ಳೋದು ಮತ್ತು ಅಬ್ಕಾರಿ DC ಕೊಡ್ತೀನಿ, ಇವರು ಎನ್ಕ್ವೈರಿ ಕಮಿಷನ್ ಅವ್ರಿಗೆ ಹಾಕ್ತಾರೆ. ಅವ್ರು ಹಾಕಿದಾಗ ಅದು ಕೊಡೋದು ಅದಾಗ್ದಾಗ ನಾನೇನು ಮಾಡ್ತೀನಿ, ತಹಸೀಲ್ದಾರ್ ಕಚೇರಿಯಲ್ಲಿ CCTV ಮಾಹಿತಿ ಹಾಕ್ತೀನಿ, ತಗೊತೀನಿ ಅದನ್ನು. ಮತ್ತು ಇವ್ರು ಏನು ಮಾಡ್ತಾರೆ, ಏನು ಕೋರ್ಟಿಗೆ ಮಾಜಾ ರಿಪೋರ್ಟ್ ಮಾಡಿರ್ತಾರೆ 6:30ರಿಂದ 7:45. ಆ ಸಂದರ್ಭದಲ್ಲಿ ಇವರು KJP ಅವರು ಅಬ್ಕಾರಿ ಕಚೇರಿಯಲ್ಲೇ ಇರ್ತಾರೆ, ಯಾರು ರಮಾಮಣಿಯವರು ಮತ್ತು ಇವರು ಆರೋಪಿಗಳನ್ನ ಕರ್ಕೊಂಡು ಅಲ್ಲೇ ಇರ್ತಾರೆ. ಅಂದರೆ ಇದೆಲ್ಲ FIR ಎಲ್ಲ ಫೇಕ್. ಕೋರ್ಟ್ಗೆ ಇದು ಕಂಟೆಂಪ್ಟ್ ಆಫ್ ಕೋರ್ಟು, ಆ ಕೋರ್ಟ್ಗೆ ಇವರು ಏನೋ ಮಿಸ್ಗೈಡ್ ಮಾಡಿರ್ತಾರೆ. ಸೊ ಹಿಂಗೆಲ್ಲ ಆಗಿ ನಾನು ಮತ್ತು ಅವ್ರೇನು ಮಾಡ್ತಾರೆ, ಶಂಕರ್ ಪ್ರಸಾದ್ ಸರ್ ಪೂರ್ತಿ ಎಲ್ಲ ಇವರೆಲ್ಲ ಒಂದು ವಾರ ಎಲ್ಲ ಎನ್ಕ್ವೈರಿ ಮಾಡಿ ಇವ್ರು ಮಾಡಿರೋದು ಇದು ಆರೋಪ ಸಾಬೀತಾಗಿದೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಇವರು ಒಂದು ವರದಿ ಕೊಡ್ತಾರೆ ಸರ್. ಇವರು ಏನಾದರೂ ಆಗಲಿ ಜನಗಳು ಸಾಯಲಿ, ನೀವು ನಮ್ಮ ಏನು ಬೊಕ್ಸಕ್ಕೆ ಹಣ ತುಂಬಿ ಅಂತ ಅಂದ್ಬಿಟ್ಟು ಇವ್ರನ್ನ ಪರೋಕ್ಷವಾಗಿ ಅಕ್ರಮ ಮಾಡೋಕೆ ಬಿಟ್ಟಿರೋದು ಸರ್ಕಾರ. ಹಂಗಾಗಿ ನಾನು ಎಷ್ಟೇ ಮನವಿಗಳು ಕೊಟ್ಟರು ಇವರು ಆ್ಯಕ್ಷನ್ ತಗೊಳ್ಳಲ್ಲ. ಆಮೇಲೆ ನಾನು ಗವರ್ನರ್ ಅಪಾಯಿಂಟ್ಮೆಂಟ್ ತೊಗೊಂಡು ನಾನು ಇದ್ರ ವಿಷಯವಾಗಿ ಸೀರಿಯಸ್ ಆಗಿ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಮತ್ತೆ ಕಮಿಷನರ್ಗೆ ಹಾಕ್ತಾರೆ ಸರ್. ಆಮೇಲೆ ಕಮಿಷನರ್ಗೆ ಹಾಕಿದಾಗ ಅವ್ರೇನು ಮಾಡ್ತಾರೆ, ರಿಟರ್ನ್ ಇವ್ರಿಗೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ಳಿ ಅಂತಾರೆ ಸರ್. ಮತ್ತು ಇವ್ರೇನು ಮಾಡ್ತಾರೆ, ಮತ್ತೆ ನೆಪಕ್ಕೆ ಶಿಸ್ತು ಪ್ರಾಧಿಕಾರಕ್ಕೆ ಹಾಕ್ತಾರೆ ಸರ್. ಶಿಸ್ತು ಪ್ರಾಧಿಕಾರಕ್ಕೆ ಹಾಕಿದಾಗ ಎಲ್ಲ ಎವಿಡೆನ್ಸ್ಗಳು ನಡೆಯುತ್ತೆ ಸರ್, ಆದರೆ ಇನ್ನೂ ಜಡ್ಜ್ಮೆಂಟ್ ಬರೋಲ್ಲ ಸರ್. ಆದರೆ ಅಲ್ಲಿ ಎಷ್ಟು ಅಕ್ರಮ ಮಾಡೋದು ಅದು ಇನ್ನೂ ಡಬಲ್ ಇಲ್ಲಿ ಮಾಡ್ತಾ ಇದ್ದಾರೆ ಸರ್. ಹಂಗಾಗಿ ನಾವು ಏನೇ ಮನವಿ ಕೊಟ್ಟರು ಪ್ರಯೋಜನ ಆಗಲ್ಲ ಅಂತ ಒಂದು ನಾವು ಮನಗಂಡು ನಾವು ಇವತ್ತಿಂದ ಇಲ್ಲಿ ಒಂದು ಹೋರಾಟದ ಮುಖಾಂತರ ನಾವು ತಮಗೊಂದು ಮಾನ್ಯ ಘನವಿತ ರಾಜ್ಯಪಾಲರಿಗೆ ಇದ್ರ ಬಗ್ಗೆ ಸೀರಿಯಸ್ ಆಗಿ ಆ್ಯಕ್ಷನ್ ಆಗಲಿ ಅಂತ ಮಾನ್ಯ ಜಿಲ್ಲಾಧಿಕಾರಿ ತಮ್ಮ ಮುಖಾಂತರ ನಾವು ಅವ್ರಿಗೆ ಕೊಡೋದಕ್ಕೆ ಬಯಸ್ತಾ ಇದ್ದೀವಿ ಸರ್. ಹಂಗಾಗಿ ಇದನ್ನು ತಾವು ಗಂಭೀರವಾಗಿ ಪರಿಗಣಿಸಿ ಇದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಅಂದ್ಬಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ.